ಅಣ್ಣ ಅಣ್ಣ ರೆಡಿನಾ? ಓಕೆ ಸರ್, ರೆಡಿ ಸರ್. ಈ 2020-25ಕ್ಕೆ ಏನು ದಸರಾ ಉದ್ಘಾಟನೆಗೆ ಈಗ ಬಾನು ಮುಸ್ತಕ್ ಅವ್ರನ್ನ ಆಯ್ಕೆ ಮಾಡಿದ್ರು ರಾಜ್ಯ ಸರ್ಕಾರ. ತಪ್ಪು ನಿರ್ಧಾರ ಅದು. ಯಾಕಂದರೆ ಇದು ನಮ್ಮ ಧರ್ಮದ ಹಬ್ಬ, ಇದು ನಮ್ಮ ಹಿಂದೂ ಧರ್ಮದ, ಸನಾತನ ಹಿಂದೂ ಧರ್ಮದ ಹಬ್ಬ ಇದು. ದಯಮಾಡಿ ಸರ್ಕಾರ ಈಗೇನು ಅವ್ರನ್ನ ಉದ್ಘಾಟನೆಗೆ ಆದೇಶ ಕೊಟ್ಟಿದೆ, ಅವ್ರನ್ನ ಹಿಂಪಡೆದು ಬೇರೆ ಯಾರೋ ನಮ್ಮ 7 ಕೋಟಿ ಕನ್ನಡಿಗರಲ್ಲಿ ಯಾರನ್ನಾರು ಆಯ್ಕೆ ಮಾಡಲಿ, ಬೇರೆಯವ್ರನ್ನ ಆಯ್ಕೆ ಮಾಡಲಿ. ಆಮೇಲೆ ಇದನ್ನು ಮಿತಿಮೀರಿ ಅವರು ಉದ್ಘಾಟನೆ ಮಾಡದೇ ಆದರೆ ಅವರ ಧರ್ಮ ಅಂದರೆ ಏನು ಇವತ್ತು ಕುರಾನಲ್ಲಿ ಅವ್ರು ಇವತ್ತವರೆಗೂ ಓದ್ಕೊ ಬಂದಿದ್ದಾರೆ, ಆ ಕುರಾನೇ ಸುಳ್ಳಾಗುತ್ತೆ. ಮೂರ್ತಿ ಪೂಜೆ ಇಲ್ಲ ಅನ್ನೋದು ಅವ್ರು ಇವತ್ತವರೆಗೂ ಹೇಳ್ಕೊಬಂದಿದ್ದಾರೆ. ಅವ್ರು ಏನಾರ ಈ ಸರ್ಕಾರ ಈ ನಮ್ಮ ಸಂಘಟನೆಗಳೆಲ್ಲ ವಿರುದ್ಧ ಮಾಡಿ 7 ಕೋಟಿ ಕನ್ನಡಿಗರನ್ನ ವಿರುದ್ಧ ಮಾಡಿ ಅವರು ಉದ್ಘಾಟನೆ ಮಾಡೋದೇ ಆದರೆ ನಾವು ಇಡೀ ಸಂಘಟನೆಯವರು ಇಡೀ ಸಮಾಜಕ್ಕೆ ತಿಳಿಸಿ ಹೇಳ್ತೀವಿ ಅವರ ಕುರಾನೇ ಸುಳ್ಳು. ಯಾಕಂದರೆ ಇವತ್ತವರೆಗೂ ಅವರು ಸಮಾಜಕ್ಕೆ ತಿಳಿಸ್ಕೊಂಡೇ ಬಂದಿದ್ದಾರೆ ಮೂರ್ತಿ ಪೂಜೆ ಮಾಡೋಂಗಿಲ್ಲ ನಮ್ಮಲ್ಲಿ ಅಂತ. ಅವ್ರೇನಾರ ಮಿತಿಮೀರಿ ಈ ಉದ್ಘಾಟನೆ ಮಾಡೋದಾದರೆ ಅವರ ಧರ್ಮನೇ, ಅವ್ರ ಗ್ರಂಥನೇ ಸುಳ್ಳು ಅಂತ ನಾವು ತಿಳಿಸಿ ಹೇಳ್ತೀವಿ. ಇದನ್ನು ಚಂದ್ರು ಅಂತ ಜಾಗರಣ ವೇದಿಕೆಯಿಂದ. ಓಕೆನಾ? 2025 ದಸರಾ ಉದ್ಘಾಟನೆಗೆ ಲೇಖಕಿಯಾದ ಬಾನು ಮುಸ್ತಕ್ ಅವ್ರನ್ನ ಅಧಿಕೃತವಾಗಿ ಉದ್ಘಾಟನೆಗೆ ಚಾಲನೆ ಕೊಟ್ಟಿರೋದು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ಅವರೊಬ್ಬರು ಲೇಖಕಿಯಾಗಿ ನಾವು ಅವ್ರ ಮೇಲೆ ಅತಿಯಾದ ಅಪಾರವಾದ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಏಕ ಉಪಾಸನ ಆರಾಧನೆ ಮಾಡುವಂತಹ, ವಿಗ್ರಹ ಆರಾಧನೆಯನ್ನು ವಿರೋಧ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸುವುದು ಅಪರಾಧ. ಏಕೆಂತಂದರೆ ಧಾರ್ಮಿಕತೆ ಸಂಸ್ಕೃತಿಯ ಆಧಾರದ ಮೇಲೆ ದಸರಾ ಹಬ್ಬ ನಡೆಯೋದು. ಇನ್ನೂ ನಿಮ್ಗೆ ಗೊತ್ತಿರಲಿ, ತಾಯಿ ಚಾಮುಂಡೇಶ್ವರಿ ದಸರಾದಲ್ಲಿ ಆನೆ ಮೇಲೆ ಆ ತಾಯಿಯ ಮೆರವಣಿಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಹಿಂದುವು ಕೂಡ ತಾನು ಹಾಕಿರುವಂತಹ ಪಾದರಕ್ಷೆಯನ್ನು ಬಿಟ್ಟು ಕೈ ಮುಗೀತಾನೆ. ಹಾಗಾದರೆ ಇವ್ರು ಯಾರಾದರೂ ಕೈ ಮುಗೀತಾರಾ? ನಾನು ಕೇಳ್ತಾ ಇರೋದೇನೆಂದರೆ, ಅವ್ರು ಯಾರಾದರೂ ವಿಗ್ರಹ ಆರಾಧನೆಗೆ ಕೈ ಮುಗಿಯೋಗಿದ್ದರೆ ಅದು ಸ್ಪಷ್ಟಪಡಿಸ್ಲಿ. ಅವರ ನಿಲುವನ್ನು, ಅವರ ಮಾನಸಿಕತೆಯನ್ನು ಅವರು ಸ್ಪಷ್ಟಪಡಿಸಿ ನಾನು ಚಾಮುಂಡೇಶ್ವರಿ ದೇವಿಗೆ ಕುಂಕುಮನ ಇಟ್ಕೊಳ್ತೀನಿ ಮತ್ತು ನಾನು ಕೈ ಮುಗಿತೀನಿ, ಪ್ರಾರ್ಥನೆ ಮಾಡ್ತೀನಿ, ಭಕ್ತಿನ ಅಂತ ಅವರು ಸ್ಪಷ್ಟನೆ ಕೊಟ್ಟು ಉದ್ಘಾಟನೆ ಮಾಡಿದೆ. ನಮ್ಮದು ವಿರೋಧ ಇಲ್ಲ. ಮತ್ತು KS ನಿಸಾರ್ ಅಹಮದ್ ಕೇಳಿದ್ರು ನೀವು, ಅವರು ದಸರಾ ಉದ್ಘಾಟನೆ ಮಾಡಿದಾಗ ನೀವು ಯಾರೂ ವಿರೋಧ ಮಾಡಲಿಲ್ಲ ಅಂತ. ಅವರು ನಿತ್ಯೋತ್ಸವ ಗೀತೆಯನ್ನು ಬರೆದವರು. ನಮಗೆ ಅವ್ರಿಗೆ ಮೇಲೆ ಅಪಾರವಾಗಿ ಗೌರವ ಇದೆ. ಅಂದರೆ ಒಂದು ನಿತ್ಯೋತ್ಸವ ಗೀತೆಯನ್ನು ಬರೀತಾರೆ ಭುವನೇಶ್ವರಿ ತಾಯಿ ಮೇಲೆ ಅಂತಂದರೆ ಅವರು ಅದನ್ನು ನಂಬ್ತಾರೆ. ಆದ್ದರಿಂದ ಅವ್ರನ್ನ ನಾವು ಸ್ವಾಗತ ಮಾಡ್ತೀವಿ. ಇವರು ಹೇಳ್ತಾರೆ ಅರಿಶಿಣ ಕುಂಕುಮವನ್ನು ತಿಲಕವನ್ನು ಇಟ್ಟು ನೀವು ಅವರನ್ನು ಮೂಲೆಯಲ್ಲಿ ಕೂರಿಸಿದ್ರಿ, ನನಗೆ ಗೋಡೆಯಲ್ಲಿ ತಿರುವಿಕ್ಕಿ ನನ್ನನ್ನು ಹೊರಗಟ್ಟುವಿಕೆ ಮಾಡಿದ್ರಿ ಅಂತ ಹೇಳ್ತಾರೆ. ಯಾಕೆ ಮುಸ್ಲಿಂ ಸಮುದಾಯದಲ್ಲಿ ನಾವೇನಾದರೂ ಕನ್ನಡ ಮಾತಾಡುವಂತ ಯಾರ ಹತ್ರ ಹೇಳಿದ್ದೀವ? ನಮ್ಮ ಮಾತೃಭಾಷೆ ಕನ್ನಡ. ನಿಮ್ಮದು ಯಾವುದು ಮಾತೃಭಾಷೆ ತಿಳಿಸಿ. ನೀವೇನಾದರೂ ಮಾತೃಭಾಷೆಯಾಗಿ ಕನ್ನಡವನ್ನು ಸ್ವೀಕಾರ ಮಾಡಿದ್ದೀರಾ? ನೀವು ಮಾಡಿಲ್ಲ. ನೀವು ಆ ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ, ನೀವು ನಂತರ ಉದ್ಘಾಟನೆಗೆ ಬನ್ನಿ.